ನೆಲಮಂಗಲ ಅಮೃತ ಆಸ್ಪತ್ರೆಯಲ್ಲಿ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ಮಾಡಲಾಗಿದೆ. ಪ್ರಥಮ ಬಾರಿಗೆ ಬೆಂಗಳೂರು ಗ್ರಾಮಾಂತರದ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಚಿಕಿತ್ಸೆಯನ್ನು ನೀಡಲಾಗಿದೆ. ಯಾವ ರೀತಿ ಈ ಒಂದು ಚಿಕಿತ್ಸೆಯನ್ನು ನೀಡಿದ್ದಾರೆ, ಚಿಕಿತ್ಸೆ ಹೇಗೆ ಫಲಕಾರಿಯಾಯಿತು ಅನ್ನೋದಕ್ಕೆ ಇವತ್ತು ಸ್ವತಃ ಆ ಒಂದು ಆಪರೇಷನನ್ನು ಮಾಡಿದಂತಹ ವೈದ್ಯರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಏನೆಲ್ಲ ಈ ವಿಚಾರದಲ್ಲಿ ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳೋಣ. ಸರ್, ಈಗಾಗಲೇ ಪ್ರಥಮ ಬಾರಿಗೆ ಒಂದು ಚಿಕಿತ್ಸೆಯನ್ನು ಕೊಟ್ಟಿದ್ದೀರಾ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ವ್ಯಕ್ತಿಗೆ. ಆ ರೋಗಿಯ ಪರಿಸ್ಥಿತಿ ಹೇಗಿತ್ತು ಪ್ರಾರಂಭದಲ್ಲಿ ಬಂದಾಗ, ಸೊ ಈಗ ಹೇಗಿದೆ ಸರ್? ಇಲ್ಲಿ ರೋಗಿ ಅಂತಂದರೆ ಚಂದನ, ಅವನು ಮೊದಲು ಕಿಡ್ನಿ ಫೇಲ್ಯೂರ್ ಆಗಿ ಬಂದಿರೋವಂಥದ್ದು. ಅವ್ರಿಗೆ ಕಿಡ್ನಿ ಟೋಟಲಾಗಿ ಏನೂ ವರ್ಕ್ ಆಗ್ತಿರಲಿಲ್ಲ. ಅವ್ರಿಗೆ ಆ ಕಿಡ್ನಿ ವರ್ಕ್ ಆಗ್ತಿಲ್ಲದೆ ಇರೋದ್ರಿಂದ ಡಯಾಲಿಸಿಸ್ ಮಾಡಲಾಗ್ತಾಯಿತ್ತು. ಅಂಥವ್ರಿಗೆ ಕಿಡ್ನಿ ಕಸಿ ಅಂತೀವಿ, ಅಂದರೆ ಮದರಿಂದ ಸಣ್ಣಗೆ ತಾಯಿಯಿಂದ ಮಗನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ವಿ. ಇದೊಂಥರ ಅಡ್ವಾನ್ಸ್ಡ್ ಸರ್ಜರಿ. ಅದನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಈ ಏರಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿದ್ದೀವಿ. ಅದನ್ನು ಇಲ್ಲಿ 2 ಸರ್ಜರಿ ಇರುತ್ತೆ. ಒಂದು ತಾಯಿಯಿಂದ ಕಿಡ್ನಿ ತೆಗೆಯುವಂಥದ್ದು, ಅದನ್ನು ಮಗನಲ್ಲಿ ಹಾಕುವಂಥದ್ದು. ಅದು ಸೈಮಲ್ಟೇನಿಯಸ್ ಆಗಿ ಮಾಡಬೇಕು. ಅದನ್ನು ತೆಗೆಯೋದು ಕೂಡ ಅಷ್ಟೇ ಅಡ್ವಾನ್ಸ್ಡ್ ಮೆಥಡ್, ಲ್ಯಾಪ್ರೋಸ್ಕೋಪಿಕಲಿ ಮಾಡಿರೋದು. ಅಂದರೆ ಫುಲ್ ಕಟ್ ಮಾಡಿಲ್ಲ, ಕಿಡ್ನಿ ಹೊರಗಡೆ ಬರೋ ಅಷ್ಟು ಮಾತ್ರ ಜಾಗ ಮಾಡಿ, ಉಳಿದಿದ್ದೆಲ್ಲನೂ ಕೀ ಹೋಲ್ ಅಂತೀವಿ, ಸಣ್ಣ ಸಣ್ಣ ಹೋಲ್ಸ್ ಮಾಡಿ ಅದರಿಂದ ಆಪ್ರೇಷನ್ ಮಾಡಿರೋವಂಥದ್ದು. ಮತ್ತು ಇವನಿಗೆ ಇಟ್ಟಿರೋದು ಅದು ಅಲ್ಲಿ ಸರಿಯಾಗಿ ಆಪ್ರೇಷನ್ ಮಾಡಿ, ಕೆಳಗಡೆ ಕಿಡ್ನಿ ಕಸಿ ಅಂದರೆ ಅವ್ರಿಗೆ ಜೋಡಿಸಿರೋವಂಥದ್ದು ಅಂತೇಳಿ. ಜೋಡಿಸಿದ ತಕ್ಷಣವೇ ಯೂರಿನ್ ಬರೋದಕ್ಕೆ ಶುರುವಾಯಿತು. ಶುರುವಾಗಿರೋಂಥ ಯೂರಿನ್ನು ಇವಾಗ ಅವನಿಗೆ ಕಂಪ್ಲೀಟ್ಲಿ ಆಫ್ ಡಯಾಲಿಸಿಸ್ ಅಂತೀವಿ. ಅಂದರೆ ಈಗ ಅವ್ರಿಗೆ ಡಯಾಲಿಸಿಸ್ ಅವಶ್ಯಕತೆ ಇಲ್ಲ. ಅಂದರೆ ಅವರೇ ಕಿಡ್ನಿ ಇದರಲ್ಲಿ ಸರ್ವೈವ್ ಆಗ್ತಾ ಇದ್ದಾರೆ. ಸರ್ಜರಿ ಮಾಡಿ ನಮ್ಗೆ ಆಲ್ಮೋಸ್ಟ್ ಈಗ 2 ವಾರದ ಮೇಲೆ ಆಗಿದೆ. ಸೊ ತುಂಬ ಚೆನ್ನಾಗಿದೆ, ಆರಾಮ. ವೂಂಡಲ್ಲಿ ಹೀಲಿಂಗ್ ಎಲ್ಲ ಇಬ್ಬರದು ಚೆನ್ನಾಗಾಗಿದೆ. ಸೊ ಇನ್ನು ಫಾಲೋ ಅಪ್ ಅಷ್ಟೇ. ನಾವಿಲ್ಲಿ ಜನರ ಕೈಗೆಟುಕೋ ದರದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು. ಅದನ್ನು ನಾವು ಇವತ್ತು ಏನಂತೀವಿ, ಸಫಲರಾಗಿದ್ದೀವಿ ಅದನ್ನು ಮಾಡೋದರಲ್ಲಿ. ಸರ್, ಈಗ ರೋಗಿಗಳಲ್ಲಿ ಯಾವುದೇ ಒಂದು ರೋಗದ ಅಂಶಗಳು ಕಂಡುಬಂದಂಥ ಸಂದರ್ಭದಲ್ಲಿ ರೋಗಿಗಳು ಆಸ್ಪತ್ರೆ ಮೊರೆ ಹೋಗುವಂಥ ಸಂದರ್ಭದಲ್ಲಿ ಬಹಳ ಒಂದು ಮನಸ್ಸಲ್ಲಿ ಕುತೂಹಲ ಇರುತ್ತೆ. ನಾನು ಹೋಗ್ತಿರೋ ಆಸ್ಪತ್ರೆ ಹೇಗಿರುತ್ತೋ, ಡಾಕ್ಟ್ರು ನಮಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೋ, ಆರೋಗ್ಯ ಸರಿ ಹೋಗುತ್ತೋ ಇಲ್ವೋ. ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥ ಬಹುದೊಡ್ಡ ಒಂದು ಸಾಹಸಕ್ಕೆ ಪ್ರಥಮ ಬಾರಿಗೆ ಅಮೃತ ಆಸ್ಪತ್ರೆ ಕೈ ಹಾಕಿರುವಂಥದ್ದು. ಪೇಷಂಟ್ ಆಗಿರ್ಬೋದು ಅಥವಾ ಪೇಷಂಟ್ ಕಡೆಯವ್ರನ್ನಾಗಿರ್ಬೋದು, ಈ ವಿಚಾರದಲ್ಲಿ ನಾವು ನಿಮಗೆ ಸಂಪೂರ್ಣ 100% ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆಗ್ದಂಗೆ ನಿಮ್ಮನ್ನು ನಾವು ಆಪರೇಷನ್ ಮಾಡ್ತೀವಿ ಅಂತ ಹೇಗೆ ಮನವೊಲಿಸಿದ್ರಿ ಅವ್ರನ್ನ ಅಂತ? ಇದು ಬೇಸಿಕಲಿ ಡಿಪೆಂಡ್ಸ್ ಆನ್ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಮಾಡೋದ್ರಲ್ಲಿ ಅನ್ನೋದ್ರ ಮೇಲೆ, ನಮಗೆ ಎಷ್ಟು ಎಕ್ಸ್ಪೋಜರ್ ಇದೆ ಅನ್ನೋದು. ಸೊ ಇವರು ನೆಫ್ರಾಲಜಿಸ್ಟು, ನಾನು ಯೂರಾಲಜಿಸ್ಟು. ನಾವು ಎಷ್ಟು ಸರ್ಜರೀಸ್ ಇದನ್ನು ಮಾಡಿದ್ದೀವಿ ನಮ್ಮ ಟ್ರೈನಿಂಗ್ ಪೀರಿಯಡಲ್ಲಿ, ಎಷ್ಟು ಅಂದರೆ ನಮ್ಗೆ ಅದು ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್ ಫಾರ್ ಅಸ್, ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ಅಂದರೆ ನಾವು ದಿನ ಮಾಡ್ತಾ ಇದ್ದಿದ್ದು ವರ್ಕನ್ನ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಈ ಥರ ಇರುತ್ತೆ, ಅದ್ರ ಫ್ಯೂಚರ್ ಹೆಂಗಿರುತ್ತೆ ಅವ್ರಿಗೆ ಅನ್ನೋದನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಅದಕ್ಕೆ ನಾವು ಹಾಸ್ಪಿಟ್ಲ್ ಶುರು ಮಾಡಿದಾಗ್ಲಿಂದನೂ ಅದಕ್ಕೆ ತಕ್ಕನಂತೆಯೇ ಆ ಪ್ರತಿಯೊಂದು ಏನಂತ ಸವಲತ್ತುಗಳನ್ನು ಅದಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ಮಾಡಿರೋವಂಥದ್ದು. ಟ್ರಾನ್ಸ್ಪ್ಲಾಂಟ್ ICU ಆಗಲಿ, 2 ಆಪರೇಷನ್ ಥಿಯೇಟರ್ ಸೈಮಲ್ಟೇನಿಯಸ್ಲಿ ರನ್ ಮಾಡೋದಕ್ಕಾಗಲಿ, ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಮತ್ತು ಕಿಡ್ನಿ ಕಸಿ ಮಾಡೋದಕ್ಕೆ ಅಲ್ಲಿಂದ ತೊಗೊಂಡೋಗೋದಕ್ಕೆ ಬೇಕಾಗಿರೋಂಥ ಇನ್ಸ್ಟ್ರೂಮೆಂಟ್ಸ್ ಪ್ರತಿಯೊಂದನ್ನು ಡೇ 1 ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಲವನ್ನು ಪರ್ಮಿಷನ್ಸನ್ನು ತೊಗೊಂಡು, ಸೊ ನಮಗೆ ಇದೆಲ್ಲ ಮುಂಚೆಯಿಂದನೂ ಮಾಡಿದ್ದರಿಂದ ನಮಗೆ ಈಸಿ ಆಯಿತು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ. ಆ್ಯಂಡ್ ಅವ್ರಿಗೂ ಕಾನ್ಫಿಡೆನ್ಸ್ ಇತ್ತು. ನಮ್ಮಲ್ಲಿರುವಂಥ ಸೌಲಭ್ಯಗಳೆಲ್ಲರೂ, ಸೊ ಎನಿಬಡಿ, ನೀವು ಯಾರನ್ನೇ ಬೇಕಾದರೂ ಕರ್ಕೊಂಡು ಬನ್ನಿ, ಇಟ್ ಈಸ್ ಈಸಿಲಿ ಅಕ್ಸೆಪ್ಟಬಲ್. ದರ್ ಇಸ್ ನೋ ಇನ್ಫೀರಿಯರ್ ಟು ಅಂತೆಲ್ಲ ಅಂತೀವಲ್ವ, ಬೇರೆ ಯಾರು ಇಲ್ಲೇ ಕಂಪೇರ್ ಮಾಡಿದ್ರು ಇನ್ಫೀರಿಯರ್ ಥರ ಯಾವುದೂ ಇಲ್ಲ. ಎಲ್ಲನೂ ಯಾವ ಟೈಮ್ ಬೇಕು ICU ಸೌಲಭ್ಯ ಇರಲಿ, ವೆಂಟಿಲೇಟರ್ ಆಗಲಿ, ಅನಸ್ತೀಶಿಯಾ ಆಗಲಿ, ನಮ್ಮಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್ ಸರ್ಜರಿ ಬೇಕಾಗಿರೋಂಥ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಕ್ಲಾಸ್ 1 ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸರ್, ತಾವು ಹೇಳಿದ್ರಿ ನಾನೊಬ್ಬ ವೈದ್ಯ ಆಗಿರೋದ್ರಿಂದ ನನಗೇನು ಇದು ದೊಡ್ಡ ಸಾಹಸ ಅಂತ ಅನ್ನಿಸ್ಲಿಲ್ಲ ಅಂತ. ಬಟ್ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಕೇಸ್ ಆಗಿರೋದು ಇದು ನಿಮಗೊಂದು ಚಾಲೆಂಜ್. ಯಾಕಂದರೆ ಅದು ಏನೇ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ದರೂ ಸಹ ಮನಸ್ಸಲ್ಲಿ ಒಂದು ಚಾಲೆಂಜ್ ಅಂತ ಬಂದಾಗ ನಿಮ್ಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇರುತ್ತೆ. ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ದೇವನಹಳ್ಳಿ ಆಗಿರಬಹುದು, ಅಥವಾ ಬೆಂಗಳೂರು ಉತ್ತರ ತಾಲೂಕು ಆಗಿರಬಹುದು, ಅಥವಾ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಎಲ್ಲೂ ಸಹ ಇಂಥ ಒಂದು ಸಾಹಸಕ್ಕೆ ಯಾರೂ ಸಹ ಕೈ ಹಾಕಿಲ್ಲ. ಆದರೆ ಪ್ರಥಮ ಬಾರಿಗೆ ಅಮೃತ ಹಾಸ್ಪಿಟಲ್ನಲ್ಲಿ ಈ ಒಂದು ಸರ್ಜರಿ ನಡೆದಿರುವಂಥದ್ದು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಆಪರೇಷನ್ ಥಿಯೇಟರ್ನಲ್ಲಿ? ಈಗ ಹೇಳ್ತಾ ಇದೆ ಅನಿಸ್ತಾ ಇದೆ ಯಾವುದು ವಿ ಹ್ಯಾವ್ ಡನ್ ಬಿಗ್ ಥಿಂಗ್ ಅಂತ ಹೇಳ್ಬಿಟ್ಟು. ಎಸ್, ನಮ್ಗೆ ಅದು ಸ್ವಲ್ಪ ಭಯ ಅನ್ನೋದು ಇರುತ್ತೆ ಇದರ ಎಂಟ್ರೆನ್ಸಲ್ಲಿ. ಅದು ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ನೀವು ದಿನ ಒಂದು 100 ಕಿಲೋಮೀಟ್ರ್ ದಿನ ಒಂದು 5 ಕಿಲೋಮೀಟ್ರ್ ವಾಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಒಂದು 100 ದಿನ ಆದಮೇಲೆ ಇನ್ನೊಂದು ಸೇಮ್ ಅದೇ 5 ಕಿಲೋಮೀಟ್ರ್ ವಾಕ್ ಮಾಡಿ ಅಂದರೆ ಇಟ್ ಈಸ್ ಈಸಿ ಫಾರ್ ಅಸ್. ಅಂದರೆ ಮಾಡಿರೋವಂಥದ್ದನ್ನೇ ಮಾಡೋದಕ್ಕೆ ಈಸಿ, ಏನು ಕಷ್ಟ ಅನಿಸೋದಿಲ್ಲ. ಸೊ ಬಟ್ ಎಸ್, ಅದರ ಎಮೋಷನಲ್ ಸೈಡ್ ನೋಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೆಲ್ಲನೂ
ಐ ಮೀನ್ ಅದಕ್ಕೆ ನಾವು ರೆಡಿ ಆಗಿದ್ವಿ ಬೇಸಿಕಲಿ. ನಾವು ನಮ್ಗೆ ಬೇಕಾಗಿರೋಂಥ ಇದನ್ನೆಲ್ಲನೂ ಇನ್ಸ್ಟ್ರೂಮೆಂಟ್ಸ್ನ ಥಿಂಗ್ಸ್ನೆಲ್ಲನೂ ರೆಡಿ ಇಟ್ಕೊಂಡು ವಿ ವೆಂಟ್ ಹೈಟ್. ಸೊ ಈಗ ಕಡೆಯದಾಗಿ ಪೇಷಂಟ್ಗಳಿಗೆ ಇಂತಹ ದೊಡ್ಡ ದೊಡ್ಡ ಒಂದು ಆರೋಗ್ಯ ಸಮಸ್ಯೆಗಳ ವಿಚಾರದಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿರುವಂತಹ ಫೆಸಿಲಿಟಿಗಳಾಗಿರ್ಬೋದು ಅಥವಾ ನೀವು ಮುಂದಿನ ದಿನಗಳಲ್ಲಿ ಕೈ ಎತ್ಕೊಳ್ಳುವಂತಹ ದೊಡ್ಡ ದೊಡ್ಡ ಒಂದು ಆಪರೇಷನ್ಗಳಾಗಿರ್ಬೋದು, ಅಂತಹ ವಿಚಾರದಲ್ಲಿ ಏನನ್ನು ಧೈರ್ಯ ತುಂಬಕ್ಕೆ ಬಯಸ್ತೀರಾ? ಪೇಷಂಟ್ಗಳಿಗೆ ತಮ್ಮ ಆಸ್ಪತ್ರೆಗೆ ಬರೋದಕ್ಕೆ ಯಾವ ರೀತಿ ಸಲಹೆ ಕೊಡೋಕ್ಕೆ ಬಯಸ್ತೀರಾ ಸರ್? ನೋಡಿ, ಈಗ ನಾವು ಹಾಸ್ಪಿಟಲ್ ಹೆಸರಿಟ್ಟಾಗಿಂದನೂ ಹೇಳ್ತಿದ್ದೀವಿ, ಅಮೃತ ಸೂಪರ್ ಸ್ಪೆಷಾಲಿಟಿ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡೇ ಮಾಡಿದ್ವಿ. ಅಂದರೆ ಹೆಸರಲ್ಲೇ ಇದೆ, ನೇಮಲ್ಲಿ ಟ್ಯಾಗ್ ಲೈನ್ ಎಲ್ಲ ಹೆಸರೇ ಆ ಥರ ಇಟ್ಟಿದ್ವಿ. ಅಂದರೆ ಬೇಸಿಕ್ ಸ್ಪೆಷಾಲಿಟೀಸು ಎಲ್ಲ ಹಾಸ್ಪಿಟಲ್ಸಲ್ಲೂ ಸಿಗುತ್ತೆ ರೂರಲ್ ಏರಿಯಾಸಲ್ಲಿ, ಗ್ರಾಮಾಂತರ ಏರಿಯಾದಲ್ಲಿ. ಅಂತಂದರೆ ನಿಮಗೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಅಂದರೆ ನೆಫ್ರಾಲಜಿ ಆಗಲಿ, ಯೂರಾಲಜಿ ಆಗಲಿ, ಆಂಕೋ ಸರ್ಜರಿ ಆಗಲಿ, ನ್ಯೂರೋ ಸರ್ಜರಿ ಆಗಲಿ, ಸೊ ಇವೆಲ್ಲ ಬೇಕು ಅಂತಂದರೆ ಎಲ್ಲನೂ ಸಿಟಿ ಒಳಗಡೆಗೆ ಹೋಗಬೇಕಿತ್ತು. ನಾವು ಇದೇ ಜಾಗದಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೊರಗಡೆ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿರೋವಂಥದ್ದು. ಆ್ಯಂಡ್ ಇದನ್ನು ಅದಕ್ಕೋಸ್ಕರ ಅಂತಲೇ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಅಂತಂದರೆ ಈ ನೀವು ಯು ನೀಡ್ ನಾಟ್ ಟು ಗೋ ಇನ್ಸೈಡ್, ಸಿಟಿ ಒಳಗಡೆ ಹೋಗಿ ಅದನ್ನು ತೊಗೋಬೇಕಾಗಿರೋ ಅವಶ್ಯಕತೆ ಇಲ್ಲ, ನಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತೇವೆ. ಆ ಲೆಕ್ಕದಿಟ್ಟಿನಲ್ಲಿ ಅಂತಾರೆ ಎನಿ ಕೈಂಡ್ ಆಫ್ ಸರ್ಜಿಕಲ್ ಆಂಕೊಲಾಜಿಕಲ್ ಕೇಸಸ್ ವಿ ಡೂ ಇಯರ್. ಇಂಥದ್ದು ಮಾಡಲ್ಲ ಅನ್ನೋದಿಲ್ಲ. ಎನಿ ಕೈಂಡ್ ಆಫ್ ಯೂರೋಲಾಜಿಕಲ್ ಸರ್ಜರಿ ಕೇಸಸ್, ವೆದರ್ ನೀವು ಇನ್ಫರ್ಟಿಲಿಟಿ ತಗೊತೀರಾ, ಇಲ್ಲ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್ ಕಿಡ್ನಿ ಯೂರೋಲಾಜಿಕಲ್ ಕ್ಯಾನ್ಸರ್ ರಿಲೇಟೆಡ್ ತಗೋತೀರಾ, ಸ್ಟೋನ್ ರಿಲೇಟೆಡು, ಪ್ರಾಸ್ಟೇಟ್ ರಿಲೇಟೆಡು, ಎಲ್ಲ ಅಡ್ವಾನ್ಸ್ಡ್ ಟೆಕ್ನಿಕ್ಸ್. ಸ್ಟೋನ್ಗೆ ಸಂಬಂಧಿಸಿದರೆ ಲೇಸರ್ ಅಡ್ವಾನ್ಸ್ಡು ಡೇ 1 ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಇಯರ್ಲಿ ವಿ ಆರ್ ಡೂಯಿಂಗ್ ನಿಯರ್ಲಿ 70 to 100 ಕೇಸಸ್ ಆಫ್ ಲೇಸರ್ ಸರ್ಜರೀಸ್ ಫಾರ್ ದ ಸ್ಟೋನ್ಸ್. ಸೊ ದರ್ ವೆರಿ ಲೆಸ್ ಬಿಯಾಂಡ್ ದಿಸ್. ಇದರಿಂದ ಯೂರೋಲಜಿಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂತಂದರೆ ಇದರಿಂದ ಬಿಯಾಂಡ್ ಮಾಡೋಕ್ಕಿರೋವಂಥದ್ದು ತುಂಬ ಲೆಸ್. ರೊಬೋಟಿಕ್ ಅಂತ ಅನ್ನೋದಿದ್ರೆ ಮುಂದಕ್ಕೆ ಫ್ಯೂಚರಲ್ಲಿ ಅದನ್ನು ನೋಡೋಣ, ಇಫ್ ಇಟ್ ಇಸ್ ಗೋಯಿಂಗ್ ವೆಲ್ ಅಂತಂದರೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಅಮೃತ ಆಸ್ಪತ್ರೆಯ ಒಬ್ಬ ಸರ್ಜನ್ ಆದಂತಹವರ ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ ಇಂತಹ ದೊಡ್ಡ ಮಟ್ಟದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೆಲಮಂಗಲ ಭಾಗದಲ್ಲಿ ಇರುವಂತಹ ವೀವರ್ಸ್ ಕಾಲೋನಿಯಲ್ಲಿ ಇರುವಂತಹ ಅಮೃತ ಹಾಸ್ಪಿಟಲ್ಗೆ ಬಂದರೆ ತುಂಬ ಕಡಿಮೆ ವೆಚ್ಚದಲ್ಲಿ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ರೋಗಿಗಳ ಒಂದು ಕಾಳಜಿಯನ್ನು ವಹಿಸಿ ಇಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ನಿಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರಬಹುದು, ಈಗಾಗಲೇ ಸರ್ಜನ್ಗಳು ಹೇಳಿದಂತಹ ಮಾತುಗಳಲ್ಲಿ ಯಾವುದಾದ್ರೂ ಸಮಸ್ಯೆ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ನೆಲಮಂಗಲ ಆಸ್ಪತ್ರೆಯ ವೀವರ್ಸ್ ಕಾಲೋನಿಗೆ ಬಂದು ಅಮೃತ ಹಾಸ್ಪಿಟಲ್ನಲ್ಲಿ ದಾಖಲಾದರೆ ನಿಮ್ಮ ಆರೋಗ್ಯಕ್ಕೆ 100% ಗ್ಯಾರಂಟಿಯನ್ನು ಇಲ್ಲಿ ವೈದ್ಯರು ಕೊಡ್ತಾ ಇದ್ದಾರೆ.